ಏನಾದರೂ ಹಿಂದಿ ಕ್ಲಾಸಲ್ಲಿ ಕೂತ್ಕೋಬಾರ್ದು ಅಂತ ಹೇಳೋರು ನಮ್ಮಮ್ಮ ನನಗೆ. ಇವರೆಲ್ಲ ದೊಡ್ಡ ಮನುಷ್ಯರು, IT ಅವರು ತುಂಬ ಬುದ್ಧಿವಂತರು ಬಂದರು, ಬೆಂಗಳೂರನ್ನ ಇಂಪ್ರೂವ್ ಮಾಡೋಕೆ ಹೋಗಿ ಕೆಡಿಸಿದ್ರು ಅದನ್ನ. ಆಗ ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯ ಅವರು. ನಾನು ಆವಾಗ CM ಅವ್ರಿಗೆ ಕೇಳಿದೆ, ಅದು ಗಾಡ್ಸ್ ಓನ್ ಕಂಟ್ರಿ ಅಂತಂದರೆ ಅದನ್ನು ಬಿಟ್ಟು ಯಾಕ್ರಿ ಇವರು ಅಲಿಯೋದು ಎಲ್ಲ ಕಡೆ. ಸಂವಿಧಾನದಲ್ಲಿ ಆರ್ಟಿಕಲ್ 343 ಟು ಆರ್ಟಿಕಲ್ 351 ಹಿಂದಿನ ಕಂಪಲ್ಸರಿ ಮಾಡಬೇಕು ಅಂತಿದೆ, ಹಿಂದಿಯ ಹೇರಿಕೆ ಮಾಡಬೇಕು ಅಂತಿದೆ. ಹಿಂದಿ ವಿರೋಧಿ ಅಲ್ಲ ನಾನು, ಮತ್ತು ಈ ಊರು ಇಷ್ಟ ಇಲ್ಲ, ನಮ್ಮ ಬೆಂಗಳೂರು ನಿಮ್ಗೆ ಇಷ್ಟ ಇಲ್ಲ, ಹೋಗಿ ನೀವು, ನಮಗೂ ಏನಷ್ಟು ಇಷ್ಟ ಇಲ್ಲ, ನೀವು ಇರೋದಿಲ್ಲ. ಅದು ಲೆಫ್ಟ್, ಅದು ನಮಗೆ ದೊಡ್ಡ ಲೆಫ್ಟಿಸ್ಟ್ ಐಡಿಯಾ ಇತ್ತು. ಈಗಿರೋ ಹರ್ಕ್ ಲೆಫ್ಟ್ ಅಲ್ಲ ಆಗಿದ್ದಿದ್ದು. ನೀವು ಅದಕ್ಕಿಂತ ನನಗೆ ಜೆಂಡರ್ಸು 17 ಇದೆ 8 ಇದೆ ಅವೆಲ್ಲ ಹೇಳಿದ್ರೆ ನೀವು ಇಟ್ಕೊಳ್ರಿ, ನಮ್ಗೆ ಹೇಳ್ಬೇಡಿ ಅದನ್ನು. ಯು ಡಿಕ್ಲೇರ್ ಯುವರ್ ಸೆಲ್ಫ್ ಹಿಮ್ ಹರ್ ಅಲ್ಲ, ನಮಗೆ ಕೇಳಬೇಡ್ರಿ ನೀವು. ದೇ ವಿಲ್ ಸೇ ಇಟ್ಸ್ ಕಮ್ ಶಾವನಿಸ್ಟಿಕ್ ಸೆಕ್ಸಿಸ್ಟ್ ಟೆಂಡೆನ್ಸಿ ಅಂತ. ನಾನು ಇವ್ರು ಹೇಳ್ತಿದ್ದಾರಲ್ಲ ಜೆಂಡರ್ ಇಸ್ ಅ ಪರ್ಫಾರ್ಮೆನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ನಾನು ನಂಬಲ್ಲ ರೀ. ನಿಮ್ಮ ಲವ್ ಮ್ಯಾರೇಜಾ? ಫ್ರೆಂಡ್ ಜೊತೆ ಶಮಶಾನದ ಗೋಡೆ ಮೇಲೆ ಕೂತ್ಕೊಂಡು ಎಣ್ಣೆ ಹೊಡೆದಿದ್ರಂತೆ. ಈಗಲೂ ನನಗೆ ಈ ಕಾರ್ಲ್ ಮಾರ್ಕ್ಸ್ ಹೇಳೋದೆಲ್ಲ ನನಗೆ ಇಷ್ಟ. ಅವ್ರು ಕೋಟ್ ಮಾಡಿದ್ದು ನನ್ನ ಫೇವ್ರೆಟ್ ಕೋಟ್ ಅದು. ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ಫ್ರಮ್ ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟೀಸ್ ಟು ಈಚ್ ಅಕಾರ್ಡಿಂಗ್ ಟು ಹಿಸ್ ನೀಡ್ಸ್, ಕಿಸಿ ಕ ದರ್ದ್ ಮಿಲ್ ಸಕೆ ತೋ ಲೇ ಉಧಾರ್, किसी के वास्ते हो तेरे दिल में प्यार, जीना इसी का नाम है, किसी की मुस्कुराहटों पे हो निसार.